ಇದೊಂಥರ ಡಿಫ್ರೆಂಟ್ ಪ್ಲ್ಯಾನೆಟ್ ಆಗೈತೆ ಎಲ್ಲ ಕೆಂಪಿಗೆ. ಯಪ್ಪ ಆಗಿರೋದು ನೋಡ್ರಿ ಎಲ್ಲ ಕೆಂಪಿಗೆ. ಓಹ್ ನಾನು ಇದೇನಪ್ಪ ಹಿಂಗೆ ಅಂತ ಅಂದ್ಕೊಂಡೆ. ಎಲ್ಲ ಧೂಳು ಆರಿಬೇಕಂಗೆ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಸೊ ವ್ಯೂ ಪಾಯಿಂಟ್ ಹೆಂಗಿದೆ ನೋಡ್ರಿ. ಟೈಮು 5:15. ಇದು ದೇವಿಯಮ್ಮ ಘಾಟು. ಸೊ ಇಡಗುಂಜಿಗೆ ಹೋಗ್ತಾ ಇದ್ದೀವಲ್ಲ ಆ ಘಾಟು. ಸಖತ್ತಾಗಿದೆ ವ್ಯೂ ಮಾತ್ರ. ಇಷ್ಟೊತ್ತು ಫೋಟೋಸ್ ಎಲ್ಲ ತಗೊಂಡ್ವಿ. ವ್ಯೂ ಮಾತ್ರ ಅಲ್ಟಿಮೇಟ್ ಇದೆ ಗುರು. ಅಂದರೆ ಮಂಗಗಳ ಕಾಟ ಸ್ವಲ್ಪ ಜಾಸ್ತಿ ಇಲ್ಲಿ. ಅಲ್ಲಿ ಅಂಗಡಿ ಹತ್ರ ಹೋದರೆ ಬಸ್ ಮೇಲೆಲ್ಲ ಹತ್ತತ್ತು ಕುಣಿತಿದ್ವಿ ಇಷ್ಟೊತ್ತು. ಈಗ ಕಡಿಮೆ ಆಗಿದೆ. ಸೊ ಈಗ ಇಲ್ಲಿಂದ ಇಡಗುಂಜಿಗೆ ಹೋಗೋದು. ಇಡಗುಂಜಿಯಿಂದ ಮುರುಡೇಶ್ವರ. ಸೊ ಬನ್ನಿ ಗುರು ಹೊರಡೋಣ. ಏನೆಲ್ಲ ಒಂದೇ ಸರಿ ಒಯ್ಯಕ್ಕೆ ಹೋಗ್ತಿರಲ್ಲ, ಹೋಗ್ಬರ್ರಿ. ಈಗ ಅಲ್ಲಿ ವ್ಯೂ ಪಾಯಿಂಟಿಂದ ಹೊರಟಿದ್ದೀವಿ. ರೋಡು ತುಂಬ ಕೆಟ್ಟೋಗಿದೆ. ಅಂದರೆ ರೆಡಿ ಮಾಡ್ತಿದ್ದಾರೆ ಗುರು. ಎಲ್ಲ ಸಿಮೆಂಟ್ ರೋಡ್ ಮಾಡ್ತಿದ್ದಾರೆ. ರೋಡ್ ಆದರೆ ಮಾತ್ರ ಟಾಪ್ ಆ್ಯಂಡ್ ಟಾಪ್ ರೋಡ್ ಆಗುತ್ತೆ. ಬಟ್ ಏನು ಅಂದರೆ ಸಿಮೆಂಟ್ ರೋಡ್ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಷ್ಟೇ. ಗ್ರಿಪ್ ಇರಲ್ಲ ಗಾಡಿ. ಅದರಲ್ಲೂ ಬೈಕ್ಸು ಗ್ರಿಪ್ ಇರಲ್ಲ. ಬೇರೆ ಗಾಡಿ ಹೆಂಗೋಸರು ನಡೆಯುತ್ತೆ, ಬಟ್ ಬೈಕು ಗ್ರಿಪ್ ಇರಲ್ಲ. ಆಮೇಲೆ ಇಲ್ಲಿಂದ ಹೊರಟಿದ್ದೀವಿ ಈಗ. ಇಲ್ಲಿಂದ ಇಡಗುಂಜಿಯಿಂದ ಮುರುಡೇಶ್ವರ. V3 ವೈಸರ್ ಒಂದು ಮುರಿತು ಗುರು. ಅದನ್ನೊಂದು ಹಾಕಿಸ್ಬೇಕು. ಅದು ಏನೋ ಬೆಳಗ್ಗೆಯಿಂದ ಗಾಡಿ ಏನಾದರೂ ಒಂದು ಆಗ್ತಾನೆ ಐತೆ. ಅದು ನಿಂತಿದ್ದ ಗಾಡಿ ನನ್ನ ಗಾಡಿ ಮೇಲೆ ಬಿದ್ದು ವೈಸರ್ ಮುರಿತು ಅದ್ರದ್ದು. ಅದಕ್ಕೆ ಮಣಿಪಾಲಲ್ಲಿ ಹಾಕ್ಸೋಣ ಅಂತ ಸುಮ್ಮನೆ ಅದು. ಯಾಕಂದರೆ ನಾನು ಚೈನ್ ಸ್ಪ್ರಾಕೆಟ್ ಎಲ್ಲ ತರಿಸಿದ್ನಲ್ಲ. ಸೊ ಹಂಗಾಗಿ ಅಲ್ಲಿ ಸಿಗುತ್ತಾ, ಅಲ್ಲೇ ಹಾಕ್ಸಿದ್ರೆ ಆಯಿತು ಅಂತ ಹೊರಟ್ವಿ. ಸೊ ಅದೇ ಮಣಿಪಾಲಲ್ಲಿ ಹಾಕ್ಸೋಣ ಅಂತ ಹೊರಟಿದ್ವಿ. ಅಲ್ಲಿ ಇಲ್ಲ ಅಂದರೆ ಏನೇನು ಮುರುಡೇಶ್ವರದಲ್ಲೇ ಹಾಕಿಸ್ತೀವಿ. ಇದು ನೋಡಿರಿ ಕರೆಂಟಿನ ಕಂಬದ್ದು. ಸಾರಿ, ಇದು ನೋಡಿರಿ ಮರದ ಲೋಡ್ ಹೆಂಗೆ ಹೋಗ್ತೈತಿ. ಇದನ್ನು ಅದ್ರ ಮೇಲೆ ನಂಬರ್ ಬೇರೆ ಬರ್ತಾರೆ. ಘಾಟ್ ಸೆಕ್ಷನಲ್ಲಿ ಪಾಪ ಲಾರಿ ಹೊಡೆಯೋರು ಕಷ್ಟ ಅವ್ರಿಗೆ ಹೋಗಿ. ಆಮೇಲೆ TTN ಮಧ್ಯಾಹ್ನ ಬ್ರೇಕ್ ಡೌನ್ ಆಗಿತ್ತಲ್ಲ ಪಾಪ, ಅದಿನ್ನೂ ರೆಡಿಯಾಗಿಲ್ಲ. ನಾವು ಹೋಗ್ಬೇಕಾದ್ರೆ ಅಲ್ಲೇ ನಿಂತೋರು. ನಾವು ರಿಟರ್ನ್ ಬಂದರೂ ಸಮೇತ ಅಲ್ಲೇ ಇದ್ರು ಅವರು. 4 ಗಂಟೆ 5 ಗಂಟೆ 4 ಗಂಟೆ ಹಂಗೆ. ಡ್ರೈವರ್ ಹೋಗಿದ್ದಾನೆ ಅಣ್ಣ, ಫೋನ್ ಮಾಡಿದರೆ ಫೋನ್ ಎತ್ತಿಲ್ಲ ಅಂತ ಅಂತಿದ್ರು. ಇದೊಂಥರ ಡಿಫ್ರೆಂಟ್ ಪ್ಲ್ಯಾನೆಟ್ ಆಗೈತೆ ಎಲ್ಲ ಕೆಂಪಿಗೆ. ಯಪ್ಪ ಆಗಿರೋದು ನೋಡ್ರಿ ಎಲ್ಲ ಕೆಂಪಿಗೆ. ಓಹ್ ನಾನು ಇದೇನಪ್ಪ ಹಿಂಗೆ ಅಂತ ಅಂದ್ಕೊಂಡೆ. ಎಲ್ಲ ಧೂಳು ಆರಿಬೇಕಂಗೆ ಅದು. ಡಿಫ್ರೆಂಟ್ ಪ್ಲ್ಯಾನೆಟ್ ಆಗಿದೆ. ಇದ್ದೇ ಹಣೆ ಬರ ರೋಡು ಹಿಂದೆ. ಫೈನಲಿ ಇಂತೂ ಹರಸಾಹಸ ಪಟ್ಟು ಹೈವೇ ರೀಚ್ ಆಗಿದ್ದೀವಮ್ಮ. ಯಾರಪ್ಪ ಇದಕ್ಕಿಂತ ಖುಷಿ ಬೇಕಾ? ಯಾರಿಗೆ ಗೊತ್ತು. ಬಾಯಿ ಮಾಡಿದ್ರು ಬಾಯಿ ಮಾಡಿದೆ ಅಷ್ಟೇ. ನಾವು ಅಂತೂ ಹೈವೇಗೆ ರೀಚ್ ಆಗ್ಬೇಕು. ಫೈನಲಿ ಜೀವನ ಸಾರ್ಥಕ ಆಗ್ಬಿಟ್ಟು ನೋಡ್ರಿ ಇವತ್ತು. ನಮ್ಮ ಹುಡುಗರು ಬಂದ್ರಲ್ಲ ನೋಡ್ರಿ. ಬಂತು ಗಾಡಿ.
ಚೇಂಜ್ ಆಗೋಣ. ಯಾರು ಕೊಡು. ಮ್ಯಾಪು ಅದರಲ್ಲೇ ಐತೆ. ಅಪ್ಪ ನನಗಲ್ಲ, ಯಾರಿಗೆ ಕೊಡು. ಸೊ ಫೈನಲಿ ಅಂತೂ ಇಂತೂ ಹೈವೇ ರೀಚ್ ಆಗಿದ್ದೀವಿ ಹರಸಾಹಸ ಪಟ್ಟು. ಸೊ ಗಾಡಿ ಅದು ಹೊಡೆದು ಸಾಕಾಯಿತು. V3 ಅಂತ ಚೇಂಜ್ ಮಾಡ್ಕೊತಿದ್ದೀವಿ. ಅವ್ರಿಗೆ ಕೈ ನೋವು ಬಂದಿದೆ. ಅಲ್ಲಿ ಯಾರೋ ಇಬ್ಬರು ಹುಡುಗಿರು ಟಾಟಾ ಮಾಡಿದರು. ಆತ ಬಿಡ್ಲಾ. ಸೊ V3 ವೈಸರ್ ಮುರಿತದು, ಬಿದ್ದು ನಿಂತಿರೋ ಗಾಡಿ ಬಿದ್ದು ವೈಸರ್ ಮುರಿತು ಗುರು. ಅದೇ ಬೇಜಾರು. ಮಿರರ್ ಓಪನ್ ಮಾಡ್ಕೊಂಬಿಡೋಣ. ಫ್ರಂಟ್ ಮಾಸ್ಕೆ ಒಂಥರ ಸೊಟ್ಟಾಗೈತೆ ಅಂತ ಅನ್ನಿಸ್ತೈತೆ ಗುರು. ಎತ್ಲಾಗ ಹೋಗುತ್ತಲ್ಲಪ್ಪ ಇದು ಹ್ಯಾಂಡ್ಲಿಂಗು. ಸ್ವಲ್ಪ ಅಡ್ಜಸ್ಟ್ ಆಗಬೇಕಿದೆ ಹ್ಯಾಂಡ್ಲಿಂಗು. ನನಗೆ ಅದು ನೇಕೆಟ್ ಹೊಡೆದು ಇದೊಂದು ಚೂರು ಅಡ್ಜಸ್ಟ್ ಆಗಲ್ಲ ಬೇಗ. ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅಲ್ಲಿವರೆಗೂ ಆರಾಮಾಗಿ ಹೋಗೋಣ. ಆಮೇಲೆ ಲೀನ್ ಆ್ಯಂಗಲ್ ಕೂಡ ಕಡಿಮೆ ಇದೆ ಗಾಡಿ. ಇಗ್ನಿಷನ್ ಏನೋ ಫೇಲ್ಯೂರ್ ಬರ್ತಿದೆ. ಚೆಕ್ ಲೈಟ್ ಆನ್ ಆಗೈತೆ. ಇದ್ರದ್ದಪ್ಪ ಚೆಕ್ ಲೈಟ್ ಆನ್ ಆಗೈತೆ. ಒಂದು ಚೆಕ್ಕೆ ಮಾಡಿಸಿಲ್ಲ ಗಾಡಿ. ವಿಷ್ಣು ತೀರ್ಥ ಲೇಕಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಏನೋ ಸಿಚುವೇಶನ್. ಒಂದ್ಸರಿ ರೂಟ್ ನೋಡ್ಕೊಂಬಿಟ್ರೆ ಇನ್ನೊಂದ್ಸರಿ ಬರೋಕ್ಕೆ ಈಸಿ ಆಗುತ್ತೆ. ಅವ್ನು ಲೀಡ್ ಮಾಡ್ತಿದ್ದಾನೆ. ಮ್ಯಾಪ್ ಅದರಲ್ಲಿದೆ. ಇದರಲ್ಲಿ ಫೋನ್ ಹೋಲ್ಡರ್ ಇಲ್ಲಲ್ಲ. ಸೊ ಮ್ಯಾಪ್ ಅದರಲ್ಲಿ ಹಾಕ್ಕೊಂಡಿದ್ದಾರೆ. ನಾನು ಹಿಂದೆ ಫಾಲೋ ಆಗ್ತಿದ್ದೀನಿ. ಕುಮಟಾ ಒಳಗೆ ಸಿಟಿ ಚೆನ್ನಾಗಿದೆ ಗುರು. ಅಂದರೆ ಇಲ್ಲಿ ಸಂಧಿ ಮೂಲೆ ಭಾಳ. ನನ್ನ ಗಾಡಿ ಅಂತೂ ರಚ್ಚು ರಾಡಿ. ಕೆಸರಾಗಿಬಿಟ್ಟೈತೆ ಅಂದರೆ ಫುಲ್ಲು ಕೆಸರು. ನಡಿಯೋ ಎಲ್ಲಲ್ಲೇ ಕೇಳಲ್ಲ ಅವ್ರನ್ನ. ವಿಷ್ಣು ತೀರ್ಥ ಪ್ಲೇಸು ಕ್ಲೋಸ್ ಆಗಿದೆಯಾ? ಹಾಂ, ಕ್ಲೋಸ್ ಮಾಡಿದಾರಾ? ಹಾಂ, ಹ್ಞೂನಪ್ಪ. ಲೊಕೇಶನ್ ಚೆನ್ನಾಗೈತೆ ಒಳಗಡೆ. ಎಲ್ಲಿ ಗೇಟ್ ಎಲ್ಲಿ ಓಪನ್ ಐತೆ? ಅಲ್ಲಿ ಯಾರಾದ್ರೂ ಇದ್ದಾರಾ? ಕೇಳೋರ್ನ ಹೆಂಗೆ ಹೋಗೋದು? ಸೊ ಇದೇ ವಿಷ್ಣು ತೀರ್ಥ. ಒಳಗಡೆ ಹೆಂಗೆ ಹೋಗೋದು ನೋಡೋಣ ಬರ್ರಿ. ಕ್ಲೀನ್ ಬ್ಲೂ ವಾಟರ್. ಇದಾ ಫುಲ್ಲು ಬ್ಲೂ. ಹೆಂಗೆ ಕಾಣುತ್ತೆ ಗೊತ್ತಾ? ನಾನು ನೀರಿದ್ದಾವೇನೋ ಅಂತ ಕರ್ಕೊಂಡ್ಬಂದೆ. ನೀರೇ ಇಲ್ಲ. ಫುಲ್ಲು ಕ್ಲೀನಾಗಿರುತ್ತಪ್ಪ. ಹೇಳಿದ್ರಲ್ಲ ಅವನ್ನ. ಸೊ ನೋಡಿದ್ರಲ್ಲಪ್ಪ, ವಿಷ್ಣು ತೀರ್ಥ ಇಷ್ಟೇ ಇರೋದು. ನೀರಿಲ್ಲ ಆ್ಯಕ್ಚುಲಿ. ಮಳೆಗಾಲದಲ್ಲಿ ಟಿಕೆಟ್ ಮಾಡಿ ಬಿಡ್ತಾರಂತೆ ಈಜಾಡೋಕ್ಕೆ, ನೀರು ಕ್ಲೀನಾಗಿದ್ದಾಗ. ಸೊ ಇಂಟ್ರೆಸ್ಟ್ ಇರೋರು ಬರ್ರಿ. ಈಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋಲಿ ಇಷ್ಟೇ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.